ಬಹುತೇಕರ ಮನೆಗಳಲ್ಲಿ ಬೆಳಗ್ಗೆ ಮೊದಲು ತಯಾರಿಸುವುದು ಚಹಾ. ಆದರೆ ಚಹಾ ಮತ್ತು ಕಾಫಿಯನ್ನ ಸರಿಯಾಗಿ ಮತ್ತು ಸೂಕ್ತ ಪ್ರಮಾಣದಲ್ಲಿ ಸೇವಿಸಿದ್ರೆ ನಾವು ಗಂಭೀರ ಹಾನಿಯನ್ನ ತಪ್ಪಿಸಬಹುದು. ಕಡಿಮೆ ಹಾಲು, ಕಡಿಮೆ ಸಕ್ಕರೆ ಬಳಸಿ ಮತ್ತು ಅದನ್ನು ತುಂಬಾ ಬಲವಾಗಿ ಮಾಡುವುದನ್ನ ತಪ್ಪಿಸಿ. ಅಲ್ಲದೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ತುಂಬಾ ಬಿಸಿಯಾಗಿ ಕುಡಿಯದಂತೆ ಎಚ್ಚರ ವಹಿಸಿ. ನಿಮಗೆ ನಿದ್ರಿಸಲು ತೊಂದರೆ ಇದ್ರೆ ಸಂಜೆ ಚಹಾ ಅಥವಾ ಕಾಫಿಯನ್ನ ತಪ್ಪಿಸಿ. ಕೆಫೀನ್ ಆತಂಕ, ಆಮ್ಲೀಯತೆ ಮತ್ತು ಎದೆಯುರಿ ಉಂಟು ಮಾಡಬಹುದು. ಇದನ್ನು ತುಂಬಾ ಬಿಸಿಯಾಗಿ ಕುಡಿಯೋದ್ರಿಂದ ಬಾಯಿ ಮತ್ತು ಗಂಟಲಿನ ಒಳಪದರಕ್ಕೆ ಹಾನಿಯಾಗಬಹುದು. ಇದು ಕ್ಯಾನ್ಸರ್ ಅಪಾಯವನ್ನು ಸ್ವಲ್ಪ ಹೆಚ್ಚಿಸಬಹುದು. ಆದರೆ ಚಹಾ ಮತ್ತು ಕಾಫಿಯ ದೊಡ್ಡ ಸಮಸ್ಯೆ ಅಂದರೆ ವಿಶೇಷವಾಗಿ ಅಲಂಕಾರಿಕ ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಚಹಾ ಮತ್ತು ಕಾಫಿಯಲ್ಲಿ ಹೆಚ್ಚು ಕ್ರೀಮ್ ಮತ್ತು ಸಕ್ಕರೆ ಇರುತ್ತದೆ. ಹಾಗಾಗಿ ನೀವು ಗ್ರೀನ್ ಟೀ ರುಚಿಯನ್ನ ಬಯಸಿದ್ರೆ ಗ್ರೀನ್ ಟೀ ಕುಡಿಯಿರಿ. ಗ್ರೀನ್ ಟೀ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಮತ್ತು ಕೆಫೀನ್ ಕಡಿಮೆ ಇರುತ್ತದೆ. ನೀವು ಅದರೊಂದಿಗೆ ಸಕ್ಕರೆ ಅಥವಾ ಹಾಲನ್ನ ಸೇರಿಸದೆ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ.